ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇದು ಬಂದು ಸೋಮವಾರ. ಸೊ ಬೆಳಗ್ಗೆನೇ ಇಬ್ರಿಗೂ ಟೀ ಕುಡಿಬೇಕನ್ನಿಸ್ತು. ಸೊ ಹಾಲು ತೊಗೊಂಬಂದು ಟೀ ಮಾಡಿಕೊಂಡೆ. ಸೊ ಅದ್ರ ಜೊತೆ ಬಿಸ್ಕೆಟು ಇತ್ತಲ್ವ. ಸೊ ಆಮೇಲೆ ನಾಷ್ಟಕ್ಕೆ ಬಂದುಬಿಟ್ಟು ಇಲ್ಲಿ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಮಾಡಿದ್ದೀನಿ. ಸೊ ದೋಸೆ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ನಮ್ಮ ಮನೆಯವರು ನಾಷ್ಟ ತಿಂದಮೇಲೆ ನಾನು ಕೂಡ ನಾಷ್ಟ ಮಾಡಿಕೊಂಡೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಸೋಮವಾರ. ಸೊ ಬೆಳಗ್ಗೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದಾಯಿತು. ಸೊ ಟೇಬಲ್ ಎಲ್ಲ ಹಾಲ್ ಹತ್ರ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಅದಕ್ಕೊಂದು ಹೊಸದು ಬಟ್ಟೆ ತಂದಿದ್ದೆ, ಅದನ್ನೆಲ್ಲ ಹಾಕಿ ಸೊ ನಾಷ್ಟ ಮಾಡಿದ್ದಾಯಿತು. ನಾಷ್ಟಕ್ಕೆ ನೋಡಿದ್ರಲ್ಲ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದೆ. ಸೊ ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂದರೆ ಅಂಗನವಾಡಿಗೆ ಸ್ವಲ್ಪ ಹೋಗಬೇಕಿತ್ತು, ಕೆಲಸ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡು ಬಿಡೋಣ. ಸೊ ಫ್ರೆಂಡ್ಸ್, ನಮ್ಮ ಮನೆಯವ್ರು ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ಗಾಡಿ ಈಚೆಗೆ ತೊಳ್ಬಿಟ್ಟು ಗಾಡಿ ಓಡಿಸ್ಬಿಟ್ಟು ಆಮೇಲೆ ಈಚೆಗೆ ತೊಳ್ಬೇಕು. ಬೇಗ ಹೋಗಿ ಮುಗಿಸ್ಕೊಂಡ್ಬಂದರೆ ಸಾಕು. ಅಂಗನವಾಡಿ ಬೇಗ ಕ್ಲೋಸ್ ಆಗುತ್ತಲ್ಲ. ಆಲ್ರೆಡಿ ಟೈಮಲ್ಲಿ 10:15 ಹೋಗಿದೆ. ಸೊ ಬನ್ನಿ ಬೇಗ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೀರು ಇಟ್ಕೊಂಬರ್ತೀನಲ್ಲ, ಅದು ಕಾಯಿನ್ಸ್ ಖಾಲಿ ಆಗಿತ್ತು. ಸೊ ಕಾಯಿನ್ಸ್ ಇಸ್ಕೊಳ್ಳೋಕೆ ಬಂದಿದ್ದೀವಿ. ಸೊ ಅಲ್ಲೇ ಕಾಯಿನ್ಸ್ ಎಲ್ಲ ಕೊಡ್ತಾರೆ. ಸೊ ಅದನ್ನು ಇಸ್ಕೊಂಡು ಹಾಗೆ ಒಂದು ಸ್ವಲ್ಪ ಅಂಗನವಾಡಿಗೆ ಹೋಗ್ಬೇಕಂತಂದಲ್ಲ. ಸೊ ಹಾಗೆ ಹೋಗ್ತಾಯಿದ್ದೆ. ಆಂದಿವೆ ಇಲ್ಲಿ ಬೇಳೆಗಳದ್ದು ಇದು ಕಾಣಿಸ್ತು ಫ್ರೆಂಡ್ಸ್. ಅದಕ್ಕೆ ಬೇಳೆಗಳು ಕಡಲೆ ಬೀಜ ಒಂದು ಖಾಲಿ ಆಗಿತ್ತು. ಸೊ ತೊಗೊಳ್ಳೋಣ ಅಂತ ತೊಗೊಂಡೆ. ಸೊ ಫ್ರೆಂಡ್ಸ್, ಈಗ ಅಂಗನವಾಡಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾ ಹಾಗೆ ಕಡಲೆ ಬೀಜ ಹಾಗೆ ಕಳಶಕ್ಕೆಲೆ ಹೂವು ಮತ್ತು ನೀರಿಗೆ ಕಾಯಿನ್ಸ್ ಬೇಕಾಗಿತ್ತು ಫ್ರೆಂಡ್ಸ್. ಕಾಯಿನ್ಸು ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ಹೊರಗಡೆ ಏನಕ್ಕೆ ನಿಂತಿದ್ದೀನಿ ಅಂದರೆ ಇದು ನಮ್ಮ ಮನೆಯವ್ರ ಹತ್ರ ಇದೆ ಫ್ರೆಂಡ್ಸ್, ನನ್ನ ಹತ್ರ ಇಲ್ಲ. ನನ್ನ ಹತ್ರ ಗೇಟ್ದು ಮತ್ತು ಇದ್ರದ್ದು ಮಾತ್ರ ಇದೆ. ಸೊ ಅದ್ರದ್ದು ಅವ್ರ ಹತ್ರನೇ ಇದೆ. ಸೊ ಅದಕ್ಕೆ ಇನ್ನೊಂದು 5 ನಿಮಿಷ ಅವ್ರು ಬರ್ತಾರೆ. ಹೊರಗಡೆ ಇದ್ದೀನಿ. ಸೊ ಅಷ್ಟರಲ್ಲಿ ಬನ್ನಿ, ನಾನು ಗಿಡಗಳು ಹಾಕಿದ್ದೀನಲ್ಲ, ಯಾವ್ಯಾವ ಗಿಡ ಬೆಳೆದಿದೆ ಅಂತ ತೋರಿಸ್ತೀನಿ. ಹೇಳಿದ್ನಲ್ಲ ಫ್ರೆಂಡ್ಸ್, ನೋಡಿ ಈ ಥರ ಮಣ್ಣಿಗಿಂತ ಕಲ್ಲುಗಳ ಮೇಲೆ ಈ ಥರ ಇದೆ. ಸೊ ಇಲ್ಲಿ ನಡೆದ್ರೆ ಕಾಲು ನೋವು ಸಿಕ್ಕಾಬಟ್ಟೆ ಬರುತ್ತೆ. ಅದಕ್ಕೆ ನಾನು ಅವಾಗ ಕಾಲು ನೋವು ಅಂತ ಹೇಳ್ತಾ ಇರ್ತೀನಿ. ಸೊ ನೆನ್ನೆ ರಾತ್ರಿ ಅಂತೂ ಸಿಕ್ಕಾಬಟ್ಟೆ ಒದ್ದಾಡ್ಬಿಟ್ಟೆ. ಕರಿಬೇವು ನೋಡಿ ಫ್ರೆಂಡ್ಸ್, ಚಿಗುರ್ತಾ ಇದೆ, ಈಗ ಬೆಳೀತಾ ಇದೆ. ಇದಕ್ಕೆ ನಾನು ಏನು ಹಾಕಿದೆ ಅಂದರೆ ಅಕ್ಕಿ ತೊಳಿತೀನಲ್ಲ ನೀರು ಫ್ರೆಂಡ್ಸ್, ಅದು ಹಾಕಿದೆ, ಅದಕ್ಕೆ ಬೆಳೀತಾ ಇದೆ. ಸೊ ಅದಕ್ಕೂ ಮುಂಚೆ ಬರೀ ನೀರು ಮಾತ್ರ ಆಗ್ತಾಯಿದೆ, ಅವಾಗ ಬೆಳೀತಾನೆ ಇರಲಿಲ್ಲ. ಸೊ ಈಗ ಅಕ್ಕಿ ತೊಳೆದಿದ್ದು ನೀರು ಹಾಕ್ತಾಯಿದ್ದೀನಿ ಒಂದು 2 ವಾರದಿಂದ. ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಇವಾಗ. ಇಲ್ಲಿ ಮಾವಿನ ಮರನೂ ಬೆಳೀತಾ ಇದೆ ನೋಡಿ ಫ್ರೆಂಡ್ಸ್. ಚಿಕ್ಕದಾಗಿ ಇನ್ನೂ ಗಿಡ ಬೆಳೀತಾ ಇದೆ. ಸೊ ಇದ್ರ ಜೊತೆ ಇನ್ನೊಂದು ಬೆಳೆದಿದೆ, ಅದು ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ. ಸೊ ಫ್ರೆಂಡ್ಸ್, ಈಗ ಮನೆಗೆ ಬಂದು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಸೋಫಾಗೆ ಕವರ್ ಹಾಕ್ಕೊಳ್ತಿದ್ದೀನಿ. ಸೊ ಇದು ಬಂದು ಬೆಡ್ ಮೇಲೆ ಹಾಕೋದು ಫ್ರೆಂಡ್ಸ್. ಮುಂಚೆ ನಮ್ಮ ಹತ್ರ ಡಬಲ್ ಬೆಡ್ ಇತ್ತು. ಸೊ ಅದಕ್ಕೆ ಆಗ್ತಾ ಇದ್ದಿದ್ದು. ಆಮೇಲೆ ಆ ಬೆಡ್ ಇವಾಗ ಕಿಂಗ್ ಸೈಜ್ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಇದು ವೇಸ್ಟ್ ಆಗುತ್ತೆ ಬಟ್ಟೆ ಅಂದ್ಬಿಟ್ಟು ಸೋಫಾ ಹಾಕ್ಕೊಳ್ತಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇಲ್ಲಿ ವಾಟರ್ ಬಾಟ್ಲೆಲ್ಲ ತೊಳೆದಿಟ್ಟಿದ್ದೀನಿ. ಹಾಗೆ ಇಲ್ಲಿ ಉಪ್ಪು ಖಾಲಿ ಆಗಿತ್ತು ಫ್ರೆಂಡ್ಸ್, ಉಪ್ಪು ಡಬ್ಬನ ತೊಳೆದಿಟ್ಟಿದ್ದೀನಿ. ಇದು ಒಣಗಿದ ಮೇಲೆ ಉಪ್ಪು ಹಾಕೋಣ ಅಂತ ಬಿಸಿಲಿದೆ, ಅದಕ್ಕೆ ಇಟ್ಟಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಒಣಗಲಿ. ಆಮೇಲೆ ಅದರಲ್ಲಿ ನೀರು ತುಂಬಿಟ್ಕೋಬೇಕು, ಇದಕ್ಕೆ ಉಪ್ಪು ಹಾಕಬೇಕು. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಸಂಜೆ ಪೂಜೆ ಮಾಡಬೇಕು ಅಂತ. ಸೊ ಧೂಳೆಲ್ಲ ಉದುರಿಸ್ಕೊಂಡು ಬನ್ನಿ, ಈಗ ಹೋಗಿ ಧೂಳೆಲ್ಲ ಉದುರಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಮನೆಯವ್ರು ಸ್ವಲ್ಪ ಹೊರಗಡೆ ಹೋಗಿದ್ರು, ಕೆಲಸ ಇದೆ ಅಂತ. ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದಿದ್ರು. ಅವರು ಊಟ ಕೊಟ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಧೂಳು ಹೊಡಿಯೋದೆಲ್ಲ ಇತ್ತು ಫ್ರೆಂಡ್ಸ್, ತುಂಬ ಕೆಲಸ ಇತ್ತು, ಬಟ್ಟೆ ಹೋಗಿದ್ದೆಲ್ಲ. ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ವೀಡಿಯೋ ಮಾಡಿದ್ರೆ ಎಲ್ಲ ಮಾಡ್ಕೊಂಡು ಆಮೇಲೆ ಗ್ಯಾಪಲ್ಲಿ ಲೈಟಾಗಿ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಳ್ತಿದ್ದೆ. ಸೊ ದೇವ್ರ ಸಾಮಾನೆಲ್ಲ ತೊಳೆದು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಕೊಂಡು ನೋಡಿ ಈ ಥರ ಬಾಗಿಲಿಗೆ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿದ್ರಲ್ಲ, ಈಗ ತಾನೇ ದೇವ್ರ ಮನೆ ಮತ್ತು ಆ ಬಾಗಿಲುಗಳಿಗೆ ಅಷ್ಟಮ ಎಲ್ಲ ಇಟ್ಟಿದ್ದಾಯಿತು. ಸೊ ಈಗ ಪೂಜೆ ಮಾಡ್ತಾ ಇಲ್ಲ, ಯಾಕಂದರೆ ನಾಳೆ ಎಲ್ಲೋ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ನಾಳೆ ಬೆಳಗ್ಗೆ ಬೇಗ ಪೂಜೆ ಮಾಡಿ ಹೋಗೋಣ ಅಂತ ಇವತ್ತೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮನೆ ಕೂಡ ಕ್ಲೀನ್ ಆಯಿತು. ಅಂಗನವಾಡಿಯಿಂದ ನಾನು ಬಂದಿದ್ದು ಎಷ್ಟು 11:15. ಸೊ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ನಲ್ಲ, ಅಲ್ಲಿಂದ ಬಂದಿದ್ದು 11:15 ನಾನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದು. ಧೂಳೆಲ್ಲ ಉದುರಿಸ್ಕೊಂಡು ಬಟ್ಟೆಗಳೆಲ್ಲ ಒಗೆಗೆ ಹಾಕಿ ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಡು ಬಂದು ಇಷ್ಟೊತ್ತಾಯಿತು ಫ್ರೆಂಡ್ಸ್. ಆವಾಗಿಂದ ಇವಾಗಲೇ ಕೂತ್ಕೊಂಡಿರೋದು. ಸೊ 6:45 ಆಯಿತು. ಅಡುಗೆನೂ ಮಾಡಬೇಕು ಇವಾಗ. ಉಪ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ತುಂಬ ಮೊನ್ನೆನೇ ಕೇಳಿದ್ರು ಉಪ್ಸಾರು ಮಾಡಿಕೊಡು ಅಂತ. ಸೊ ನಾನು ಮಾಡಿರಲಿಲ್ಲ. ಸೊ ಈಗ ಮಾಡೋಣ. ಫಸ್ಟ್ ಈಗ ಉಪ್ಸಾರು ಮಾಡಿ ಇಟ್ಬಿಡ್ತೀನಿ, ಆಮೇಲೆ ಒಟ್ಟಿಗೆ ರೆಸ್ಟ್ ಮಾಡಿದ್ರೆ ಆಗುತ್ತೆ. ಸೊ ಒಂದು 10 ನಿಮಿಷ ಕೂತ್ಕೊಂಡು ಆಮೇಲೆ ಹೋಗಿ ಉಪ್ಸಾರು ಮಾಡೋಣ ಫ್ರೆಂಡ್ಸ್. ಉಪ್ಸಾರು ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ನನ್ನ ಹಳೆ ವೀಡಿಯೋಸಲ್ಲಿದೆ. ಸೊ ನಿಮಗೆ ಬೇಕು ಅಂದರೆ ನೀವು ಹೋಗಿ ನನ್ನ ಹಳೆ ವೀಡಿಯೋಸ್ ಚೆಕ್ ಮಾಡಿ, ನಿಮಗೆ ಸಿಗುತ್ತೆ. ಸೊ ಬನ್ನಿ ಹೋಗಿ ಉಪ್ಸಾರು ಮಾಡಿ ಸಿಗ್ತೇನೆ. ಸೊ ಫ್ರೆಂಡ್ಸ್, ಇಲ್ಲಿ ಉಪ್ಸಾರು ಖಾರಕ್ಕೆ ಉಪ್ಪು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು, ಒಂದು 15 ಮೆಣಸಿನ್ಕಾಯಿನ ಬೇಯಿಸ್ಕೊಂಡು ರುಬ್ಕೊಳ್ಳೋದು ಅಷ್ಟೇ. ಸೊ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ. ಇಷ್ಟೇ ಉಪ್ಸಾರು ಖಾರ ಮಾಡ್ಕೊಳ್ಳೋದು. ಆಮೇಲೆ ಬೇಯಿಸ್ಕೊಂಡಿರ್ತೀವಲ್ಲ, ಅದು ನೀರು ಹಾಕಿ ಮತ್ತು ಬೇಯಿಸ್ಕೊಂಡಿರೋದನ್ನ ಒಗ್ಗರಣೆ ಹಾಕ್ಕೊಂಡು ಪಲ್ಯ ಮಾಡ್ಕೊಂಡ್ರೆ ಉಪ್ಸಾರು ರೆಡಿಯಾಗಿರುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಊಟ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇದ್ದೆ. ಈಗ ವೀಡಿಯೋ ಸ್ವಲ್ಪ ಎಡಿಟ್ ಮಾಡ್ತಿದ್ದೆ. ಈಗ ನಮ್ಮ ಮನೆಯವ್ರು ಇದನ್ನು ತರಿಸಿದೆ ಫ್ರೆಂಡ್ಸ್, ಚೀಸ್ ಕಾರ್ನ್ ನಗೆಟ್ಸು. ಸೊ ಇದನ್ನು ಮಾಡಬೇಕಂತೆ. ಸೊ ಎಣ್ಣೆ ಇಟ್ಟಿದ್ದೀನಿ. ಸೊ ಇದನ್ನು ಮಾಡಿಬಿಟ್ಟು ಆಮೇಲೆ ಸ್ಟವ್ ಎಲ್ಲ ಒಡ್ಸ್ಕೊಳ್ಳೋಣ ಅಂತ ಇದ್ದೀನಿ ಫ್ರೆಂಡ್ಸ್.
ಅಷ್ಟು ಇದು ಮಾಡಿಕೊಟ್ಬೇಡ. ಮತ್ತು ಸ್ಟವೆಲ್ಲ ಒರೆಸಿ ಮತ್ತೆ ಮಾಡಬೇಕಂದ್ರೆ ಡಬಲ್ ಕೆಲಸ ಆಗುತ್ತೆ. ಹೆಂಗೂ ಊಟ ಮಾಡ್ಬೇಕಾದ್ರೆ ಆರ್ಡ್ರ್ ಹಾಕಿದ್ರು, ಸೊ ಹಾಗಾಗಿ ಸ್ಟವೆಲ್ಲ ಒರೆಸೋದಿಲ್ಲ. ಸೊ ಪಾತ್ರೆಗಳೆಲ್ಲ ತೊಳೆದಿದ್ದಾಗಿತ್ತು. ಈಗ ಇಲ್ಲಿ ನಗ್ಗೆಟ್ಸ್ ತೊಗೊತಿದ್ದೀನಿ. ನೋಡಿ ನಗ್ಗೆಟ್ಸ್ ಹೇಗಿದೆ ಅಂದರೆ ಈ ಥರ ಇದೆ ಅಷ್ಟೇ, ಚಿಕ್ಕ ಚಿಕ್ಕದಾಗಿರುತ್ತೆ ಈ ಥರ ಇದೆ. ಸೊ ಬನ್ನಿ ಎಣ್ಣೆಯಲ್ಲಿ ಕೂಡ ಮಾಡಿದೆ. ಈಗ ಊಟ ಮಾಡಾದಮೇಲೆ ಸೊ ಚೆನ್ನಾಗಿದೆ ನಗ್ಗೆಟ್ಸು. ಸೊ ಬನ್ನಿ ಈಗ ಅವ್ರಿಗೆ ಕೊಡೋಣ ನಗ್ಗೆಟ್ಸ್ನ. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ತಾನೇ ನಮ್ಮ ಮನೆಯವ್ರಿಗೆ ನಗೆಟ್ಸ್ ಮಾಡಿಕೊಟ್ಟ. ಅವರು ಕೂಡ ತಿಂದು ತುಂಬ ಚೆನ್ನಾಗಿತ್ತು ಚೀಸ್ದು. ಸೊ ಮಧ್ಯಾಹ್ನ ಎಲ್ಲ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಕೆಲಸ ಮಾಡೋದು. ಯಾಕೆ ಅಂದರೆ ಸೊ ಕೆಲಸ ಜಾಸ್ತಿ ಇತ್ತು ಫ್ರೆಂಡ್ಸ್. ಇವತ್ತು ಒಂದೇ ದಿನದಲ್ಲೇ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ಬಟ್ಟೆಗಳು ಕೂಡ ತುಂಬ ಇತ್ತು. ಸೊ ಅದು ಎಲ್ಲ ಒಕ್ಕೊಂಡು ಮನೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ಉದುರಿಸ್ಕೊಂಡು ಸೊ ಟೇಬಲೆಲ್ಲ ಕ್ಲೀನ್ ಮಾಡೋದಿತ್ತು ಅದೊಂದು ಸ್ವಲ್ಪ. ಸೊ ಅದೆಲ್ಲ ಜಾಸ್ತಿ ಕೆಲಸ ಇದ್ರಿಂದ ಇನ್ನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಕೊಂಡು ಸೊ ಹಾಗಾಗಿ ಬೇಗ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಸಮ್ಮರ್ ಸ್ಟಾರ್ಟ್ ಆದರೆ ಕರೆಂಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕರೆಂಟ್ ಕೂಡ ಇರ್ತಾ ಇರಲಿಲ್ಲ ಸೊ ವೀಡಿಯೋ ಮಾಡೋಕ್ಕೆ ಸರಿಯಾಗಿ. ಸೊ ಫೋನಲ್ಲಿ ಚಾರ್ಜಿಂಗ್ಸ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಇವತ್ತು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಲಿಕ್ಕೆ ಏನು ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ಅಂದ್ಕೊಂಡು ಸಪೋರ್ಟ್ ಮಾಡ್ತೀರ ನಿಮ್ಮ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.